ಧನುರಾಶಿಯವರಿಗೆ ಇನ್ನೂ 1 ವರ್ಷಗಳ ಕಾಲ ಇರತಕ್ಕಂಥ ಅರ್ಧಾಷ್ಟಮ ಶನಿಯ ಪೀಡೆ ಪರಿಹಾರಕ್ಕೋಸ್ಕರವಾಗಿ ಶನೇಶ್ವರ ಅನುಗ್ರಹ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಮೇ 16ನೇ ತಾರೀಕು ಶನೇಶ್ವರ ಜಯಂತಿಯ ವಿಶೇಷ ಪರ್ವ ದಿನದಂದು ನೀವು ಧನುರಾಶಿಯವರು ಮಾಡಬಹುದಾದ ಸಿಂಪಲ್ ಆದ ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಏನು ಮಾಡಬೇಕು ಅವತ್ತು ಧನುರಾಶಿಯವರು? ಮೊಟ್ಟ ಮೊದಲನೇದಾಗಿ ಬೆಳಗ್ಗೆ ಬೇಗ ಎದ್ದು ಶೌಚಾದಿಗಳನ್ನು ಮುಗಿಸ್ಕೊಂಡು ಸ್ನಾನಾದಿಗಳನ್ನು ಮಾಡಿಕೊಂಡು ಉಪವಾಸದಿಂದ, ಯಾಕೆಂದರೆ ಅವತ್ತು ನೀವು ನಾನ್ ವೆಜ್ ತಿನ್ನಬಾರ್ದು, ಅವತ್ತು ಅಕ್ಕಿಯ ಪದಾರ್ಥಗಳು ತಿನ್ನಬಾರದು, ಅವತ್ತು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ಹಾಲು ಕುಡಿಬಹುದು, ಹಣ್ಣು ತಿನ್ಬಹುದು, ಬೇಯಿಸಿದ ತರಕಾರಿ ತಿನ್ನಬಹುದು, ಬೇರೆ ಎಲ್ಲದೂ ಸಹ ಸ್ವೀಕಾರ ಮಾಡಬಹುದು. ಗೋಧಿಯ ಪದಾರ್ಥಗಳೆಲ್ಲ ಚಪಾತಿ ಉಪ್ಪಿಟ್ಟು ಎಲ್ಲ ತಿನ್ನಬಹುದು, ಈರುಳ್ಳಿ ಬೆಳ್ಳುಳ್ಳಿ ಇರಬಾರ್ದು ಅದರಲ್ಲಿ. ಸೊ ಆ ತರಹ ಆಹಾರದ ಪದ್ಧತಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮನೆ ಹತ್ತಿರದ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ತಿಲತೈಲಾಭಿಷೇಕ ಅಂದರೆ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಹಾಗೂ ತಿಲಾರ್ಚನೆ ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ. ಜೊತೆಗೆ ಒಂದು 28 ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಓಂ ಶಂ ಶನೇಶ್ವರಾಯ ನಮಃ ಅಂತ ಮಂತ್ರವನ್ನು ಜಪ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ, ಬಹಳ ಇಂಪಾರ್ಟೆಂಟ್. ಎರಡನೇ ಪ್ರಮುಖವಾದ ಪರಿಹಾರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅವತ್ತೇನೆಂದರೆ, ನಾವು ಅಂಗವಿಕಲರು ಅಂತ ಕರಿಬಾರ್ದು, ವಿಶೇಷ ಚೇತನರು ಅಂತ ಕರಿಬೇಕು. ವಿಶೇಷ ಚೇತನರು ಕಾಲು ಇಲ್ಲದೆ ಇರುವ ವಿಶೇಷ ಚೇತನರು ಅಂದರೆ ಆಕ್ಸಿಡೆಂಟಲ್ ಕಾಲು ಕಳ್ಕೊಂಡಿದ್ದಾರೆ, ಅಥವಾ ಬೈ ಬರ್ತ್ ಕಾಲಿಲ್ಲ, ಅಥವಾ ಪೋಲಿಯೋ ಇತ್ಯಾದಿಗಳಾಗಿ ಕಾಲು ಸಮಸ್ಯೆ ಆಗಿದೆ, ಈ ಥರ ಕಾಲಿನ ಸಮಸ್ಯೆ ಇರುವ ವಿಶೇಷ ಚೇತನರನ್ನು ನೀವು ಗುರುತಿಸಿಟ್ಕೊಳ್ಬೇಕು. ಮೊದಲೇ 2-3 ದಿವಸ ಮೊದಲೇ ನಿಮ್ಗೆ ಗುರುತಿಸಿಟ್ಕೊಂಬಿಡಿ ಇಂಥವ್ರು ಅಂಥೇಳಿ. ಅವತ್ತಿನ ದಿವಸ ಅವರಿಗೆ ಊಟ ಕೊಡಿಸ್ತಕ್ಕಂಥದ್ದು, ಅವತ್ತಿನ ದಿವಸ ಅವರಿಗೆ ಕಂಬಳ ದಾನ ಅಂತ ಕರಿತೀವಿ. ಅಂದರೆ ಕುರಿ ಕಂಬಳಿ ಇರುತ್ತಲ್ಲ ಅದನ್ನು ದಾನ ಮಾಡಬೇಕು ಅವರಿಗೆ ಅಂತ ಹೇಳ್ತಾರೆ. ಬಟ್ ಅದಿವಾಗ ಕುರಿ ಕಂಬಳಿ ಸಿಗಲ್ಲ, ಬೆಡ್ಶೀಟರು ಕೊಡಿ. ಒಂದು ಬ್ಲೂ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಬೆಡ್ಶೀಟ್, ಮಲ್ಕೊಳ್ಳೋಕ್ಕೆ ಚೆನ್ನಾಗಿರೋ ಬೆಡ್ಶೀಟ್, ಅದನ್ನು ಅವರಿಗೆ ಕೊಡ್ತಕ್ಕಂಥದ್ದು. ಅನ್ನ ಊಟ ಕೊಡ್ಸೋಕ್ಕಾಗಿಲ್ಲ ಅಂತಂದರೆ ಈ ಅಕ್ಕಿ ಬೇಳೆ ಇತ್ಯಾದಿಗಳು ಈಗ ದೇವಸ್ಥಾನದಲ್ಲಿ ಪುರೋಹಿತರು ದಾನ ಮಾಡ್ತಿಲ್ಲ, ಅದೇ ಥರ ಅವರಿಗೆ ದಾನವನ್ನು ಮಾಡ್ತಕ್ಕಂಥದ್ದು. ಸೊ ವಿಶೇಷ ಚೇತನರಿಗೆ, ಇಲ್ಲ ಅಂದರೆ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಾದರೂ ಸಹ ನೀವು ಅಕ್ಕಿ ಬೇಳೆ ಹಾಗೂ ಬೆಡ್ಶೀಟ್ ಬಹಳ ಇಂಪಾರ್ಟೆಂಟ್. ಕಂಬಳ ದಾನ ಅಂತ ಹೇಳ್ತೀವಿ, ಅದು ಹತ್ತಿಯದ್ದು ಮಾಡೋದು ಅಂತ, ಕಾಟನ್ ಹತ್ತಿ ದಾನ ಅಂಥೇಳಿ ಹತ್ತಿಯ ಒಂದು ಬೆಡ್ಶೀಟನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಪವರ್ಫುಲ್ಲು. ಅದನ್ನು ಮಾಡಿ. ಎರಡನೆಯದು. ಇನ್ನು ಮೂರನೇದಾಗಿ ನೀಲಿ ಬಣ್ಣದ ದಾರ ಬರುತ್ತೆ, ನೀಲಿ ದಾರ ಬರುತ್ತಲ್ಲ, ಬಟ್ಟೆ ಹೊಳೆಯ ದಾರ ಆದರೂ ಪರವಾಗಿಲ್ಲ, ನೀಲಿ ಬಣ್ಣದ ದಾರ ತೆಳ್ಳಗಿರುತ್ತೆ, ಅದನ್ನು 8 ಎಳೆ ದಾರ ಮಾಡ್ಕೊಳ್ಳಿ, ಅದಕ್ಕೆ 8 ಗಂಟು ಹಾಕ್ಕೊಳ್ಳಿ. ನಾನು ಈ ವರಮಹಾಲಕ್ಷ್ಮಿ ಪೂಜೆಗೆಲ್ಲ ಹಾಕ್ತಾರೆ ಗೊತ್ತಾ, ಆ ಥರ ನಾವು ಕೂಡ ಕಟ್ಕೊಂಡಿದ್ದೀನಿ ನೋಡಿ, ಗೌರಿ ಪೂಜೆಗೆ ವರಲಕ್ಷ್ಮಿ ಪೂಜೆಗೆಲ್ಲ ಆಗ್ತಾರಲ್ಲ, ಈ ಥರ 8 ಗಂಟುಗಳನ್ನು ಅದಕ್ಕೆ ಕಟ್ಕೊಳ್ತಕ್ಕಂಥದ್ದು. 8 ಎಳೆ ದಾರ, 8 ಗಂಟುಗಳು, ಅದನ್ನು ನೀವು ಮಾಡ್ಕೊಳ್ಬೇಕು. ಇದು ಬೇರೆ ವರಲಕ್ಷ್ಮಿ ಪೂಜೆ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಎಕ್ಸಾಂಪಲ್ ತೋರಿಸಿದಷ್ಟೇ. ಇದನ್ನು ಆ ಥರ ಮಾಡ್ಕೊಂಡು ಅದನ್ನು ಶನೇಶ್ವರನ ದೇವಸ್ಥಾನದಲ್ಲಿ ಶನೇಶ್ವರನ ಕಾಲು ಬುಡದಲ್ಲಿಟ್ಟು ಅಭಿಷೇಕ ಪೂಜೆ ಎಲ್ಲ ಆಗಲಿ. ಅದನ್ನು ಚೆನ್ನಾಗಿ ಅವತ್ತು ಮಧ್ಯಾಹ್ನದವರೆಗೂ ದೇವ್ರ ಮೈ ಮೇಲೆ ಇರಲಿ, ಅದು ದೇವ್ರ ಕಾಲಲ್ಲೇ ಇರಲಿ. ಅದು ಮಧ್ಯಾಹ್ನ ಮೇಲೆ ಅದನ್ನು ವಾಪಸ್ ತೊಗೊಳ್ಳಿ, ಅಂದರೆ ತೊಗೊಳ್ಳಿ ಪ್ರಸಾದ ಅಂತ ತೊಗೊಂಡು ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ನಿಮ್ಮ ಬಲಗೈಯಲ್ಲಿ ಅದನ್ನು ಕಟ್ಕೊಳ್ಳಿ. ಅದನ್ನು ಗೊತ್ತಾಯ್ತಲ್ವ, ಗಂಟು ಹಾಕ್ಕೊಳ್ಳಿ. ಬಹಳ ಪವರ್ಫುಲ್, ನಿಮ್ಮ ಜೊತೆಗೆ ಇರಲಿ. ತುಂಬ ಪವರ್ಫುಲ್ ಆದ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪೀಡೆಗೆ ತುಂಬ ಕಂಟ್ರೋಲ್ ಬಂದುಬಿಡುತ್ತೆ, ಶನೇಶ್ವರ ಗ್ರಹ ಅನುಗ್ರಹ ಸಿಕ್ಬಿಡುತ್ತೆ. ಇನ್ನೂ ಪವರ್ಫುಲ್ ಆಗಂತೂ ನಿಮಗೋಸ್ಕರ ಅವತ್ತಿನ ದಿವಸ ಅಂದರೆ ಶನೇಶ್ವರ ಜಯಂತಿ, ಶನಿವಾರ ಅಮಾವಾಸ್ಯೆ ಶನೇಶ್ವರ ಜಯಂತಿ ಎಂದೇ ನಾವು ಧನುರಾಶಿಯವರ ಅರ್ಧಾಷ್ಟಮ ಶನಿ ಪೀಡೆ ಪರಿಹಾರಕ್ಕೋಸ್ಕರ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮ ಮಾಡಿ ಈ ವಿಶೇಷವಾದಂತಹ ಮಾಲೆಯನ್ನು, ಕೃಷ್ಣ ಶಾಲ್ಮಲಾರತ್ನಗಳ ಮಾಲೆ ಹಾಗೂ ಈ ಕುದುರೆ ಲಾಳದ ಆಕೃತಿಯಲ್ಲಿರತಕ್ಕಂತಹ ಒಂದು ಕೃಷ್ಣವೀಟಿಕಾ ರತ್ನದ ಡಾಲರ್, ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ ಹಾಗೂ ಕೃಷ್ಣವೀಟಿಕಾ ರತ್ನದ ಡಾಲರನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಹೋಮ ಮಾಡಿ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮ ಮಾಡ್ತೇವೆ. ಅದರಲ್ಲಿ ಇದು ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ, ಮತ್ತು ಇದು ಎನರ್ಜೈಸ್ ಆಗುತ್ತೆ. ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ ಎಷ್ಟು ಪವರ್ಫುಲ್ ಅಂದರೆ, ನೀವು ಈ ಬೆಳ್ಳಿ ಅಥವಾ ಬಂಗಾರಕ್ಕೆ ನೀವು ಈ ರತ್ನಗಳ ಇದನ್ನು ಹಾಕಿ ಹಿಂಗೆ ಉಜ್ಜಿಬಿಟ್ಟು ರೈಲು ಬಂದುಬಿಡುತ್ತೆ, ಅದು ಬೆಳ್ಳಿ ಅಥವಾ ಬಂಗಾರ ಆಗುತ್ತೆ ತಿಂದ್ಬಿಡುತ್ತೆ. ಸೊ ಅಷ್ಟು ಪವರ್ಫುಲ್ ಆಗಿರತಕ್ಕಂಥದ್ದು. ಲೆಕ್ಕ ಹಾಕಿ ಇದನ್ನು ನಾವು ಶನಿಶಾಂತಿ ಹೋಮದಲ್ಲಿ, ಮಹಾಪ್ರತ್ಯಂಗಿರ ಹೋಮದಲ್ಲಿ, ಈ ಮಾಟಮಂತ್ರ, ದೃಷ್ಟಿದೋಷ, ಶತ್ರುವಾದ ಪರಿಹಾರಕ್ಕೋಸ್ಕರ ಆ ಎಲ್ಲ ಹೋಮಗಳಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಎಷ್ಟು ಪವರ್ಫುಲ್ ಆಗಿರ್ತದೆ ಇದು ಅಂತ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬ ಧನುರಾಶಿಯವರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಳಿ. ಇನ್ನೂ ನೀವು ಒಂದು 48 ದಿವಸ 28 ದಿವಸ ಇದನ್ನು ಹಾಕ್ಕೊಳ್ಳೋದಲ್ಲ, 1 ವರ್ಷನೇ ಇದನ್ನು ಹಾಕ್ಕೊಳ್ಳಿ. ತುಂಬ
ಒಳ್ಳೆಯದು ಈ ಅರ್ಧಾಷ್ಟಮ ಶನಿ ಪರಿಹಾರಕ್ಕೆ. ಇನ್ನು ಮುಂದೆ ಪಂಚಮ ಶನಿ ಶುರು ಆದಮೇಲೆ ಬೇಕಾದ್ರೆ ಇನ್ನೊಂದು ಬೇರೆ ಪ್ರಸಾದವನ್ನು ಹಾಕ್ಕೋಬೋದು. ಅಲ್ಲಿ ತನಕನಾದರೂ ಇದನ್ನು ಹಾಕ್ಕೊಳ್ಳಿ. ಪ್ರತಿಯೊಬ್ಬರು ಶನಿ ಪೀಡೆಗಳು ಪರಿಹಾರವಾಗಬೇಕು, ತುಂಬ ಒಳ್ಳೆಯದಾಗಬೇಕು ನಿಮಗೆ ಅನ್ನುವ ಕಾರಣಕ್ಕೋಸ್ಕರ ಇದನ್ನು ಹಾಕ್ಕೊಂಡ್ರೆ ಅದು ತಿನ್ನಬಾರ್ದ ಇದು ತಿನ್ನಬಾರ್ದ ಅವೆಲ್ಲ ಏನಿಲ್ಲ. ಆರಾಮಾಗಿ ಇದನ್ನು ಹಾಕ್ಕೊಳ್ಳಿ, ಶನೇಶ್ವರನ ನೆನೆಸ್ಕೊಳ್ಳಿ, ತುಂಬ ಒಳ್ಳೆಯದು ಗೊತ್ತಾಯ್ತಲ್ವಾ. ಆ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನೋಡಿ. ಅವತ್ತಿನ ಸಲ ಸಂಕಲ್ಪ ಸೇವೆ ಕೊಟ್ಟರೆ ಶನಿವಾರ ಶನೇಶ್ವರ ಜಯಂತಿ ಶನಿವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬೋದು. ಎಲ್ಲ ಹೋಮಗಳು ಲೈವಲ್ಲಿ ನೋಡ್ಬೋದು. ಮಹಾಪ್ರತ್ಯಂಗಿರ ಹೋಮ, ಸಹಸ್ರ ಶನಿ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ನವಗ್ರಹ ಶಾಂತಿ ಎಲ್ಲದೂ ಸಹ ನೋಡ್ಬೋದು ನೀವು ಲೈವಲ್ಲಿ. ಎಲ್ಲ ಹೋಮಗಳ ಭಸ್ಮ, ವಿಶೇಷವಾಗಿ ಈ ಕೃಷ್ಣ ಶಾಲ್ಮಲ ರತ್ನಗಳ ಈ ಒಂದು ಮಾಲೆ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಎಲ್ಲದೂ ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಸ್ಪೀಡ್ ಪೋಸ್ಟ್ ಮೂಲಕ ಗೊತ್ತಲ್ವ. ಸೋಮವಾರ ಕಳಿಸ್ಕೊಡ್ತೀವಿ, ಶನಿವಾರ ಭಾನುವಾರ ರಜಾ, ಸೋಮವಾರ ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ಧನುರಾಶಿ ನಿಮ್ಮ ರಾಶಿ, ನಿಮ್ಮ ವಿಳಾಸ ಪ್ರಸಾದ ಕಳಿಸ್ಕೊಡೋಕ್ಕೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಂಬಿಡಿ. ನಮಗೆ ವಾಟ್ಸಪ್ ಮಾಡಿ, ಕಾಲ್ ಅಟೆಂಡ್ ಆಗಲಿಲ್ಲ, ಏನೋ ಬೇರೆ ಕೆಲಸ ಇತ್ತು, ಸಮಯ ಆಗಲಿಲ್ಲ ಅಂದರೆ ವಾಟ್ಸಪ್ ಮಾಡಿದ್ರೆ ಹಂಗೆ ಇರ್ತದರಲ್ಲಿ. ಸೊ ಅದರಿಂದ ವಾಟ್ಸಪ್ ಮಾಡಿ, ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂದರೆ ನಿಮಗೆ ಮೆಸೇಜ್ ಬರ್ತದೆ ಆಯ್ತಲ್ವಾ. ಸೊ ಇದಾದಮೇಲೆ ನಿಮ್ಮದೆಲ್ಲ ಆದಮೇಲೆ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ದಯವಿಟ್ಟು ನಿಮ್ಮ ಫೋನ್ ನಂಬರ್ ಹಾಕಬೇಡಿ, ನಮಗೆ ವಾಟ್ಸಪ್ ಹಾಕಿ ಆಯ್ತಲ್ವಾ. ಇಲ್ಲೇ ವೀಡಿಯೋದಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪರ್ಸ್ನಲ್ ನಂಬರ್ ಹಾಕ್ಬಿಟ್ರೆ ನಾವು ನಿಮಗೆ ಕರೆ ಮಾಡಲ್ಲ. ನೀವು ನಮಗೆ ವಾಟ್ಸಪ್ ಮಾಡಬೇಕು, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ನೀವು ನಮಗೆ ಕರೆ ಮಾಡಬೇಕು, ನಾವು ನಿಮಗೆ ಕರೆಯಲ್ಲಿ ಉತ್ತರಿಸ್ತೀವಿ ಆಯ್ತಲ್ವಾ. ನಾವು ನಿಮಗೆ ಖಂಡಿತವಾಗಿ ಫೋನ್ ಮಾಡಲ್ಲ. ಸೊ ಯಾರೋ ನಮ್ಮ ಹೆಸರು ಕಂಡು ಫೋನ್ ಮಾಡಿಬಿಟ್ರೆ ಸಮಸ್ಯೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಬೇರೆ ಪ್ರಶ್ನೆಗಳು ಬೇಕಾದ್ರೆ ಕಮೆಂಟ್ ಮಾಡಿ, ಏನೇ ಪ್ರಶ್ನೆ ಇದ್ರೂ ಕೆಳಗಡೆ ಕಮೆಂಟ್ ಮಾಡಿ, ಅಥವಾ ನಮಗೆ ವಾಟ್ಸಪ್ ಮಾಡಿ, ನಮಗೆ ಕರೆ ಮಾಡಿ, ಖಂಡಿತವಾಗಿ ಉತ್ತರಿಸೋಣ ಆಯ್ತಲ್ವಾ. ಸೊ ಪ್ರತಿಯೊಬ್ಬರು ಧನುರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಯೂಟ್ಯೂಬಲ್ಲಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಈ ವಿಡಿಯೋನ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಓಂ ಶಂ ಶನೇಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ ಆಯ್ತಲ್ವಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.